ಗೋಲ್ಡ್ ಅನ್ನೋದು ಪ್ರೈಸಸ್ಸು ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ, ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವೊಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೇ ಆಗಿದೆ ಅದು. ಮತ್ತೆ ಟ್ರೆಂಡ್ ಏನ್ ಹೇಳುತ್ತೆ ಅಂತಂದ್ರೆ 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ವಿ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಡೋದಾಗ್ಲಿ ಇಲ್ಲ GDP ಗ್ರೋತ್ ಆಗ್ಲಿ ನಾವೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೇರೆ ಯಾವ ದೇಶಕ್ಕೆ ಕಂಪೇರ್ ಮಾಡಿದ್ರು. ಶಾರ್ಟ್ ಟರ್ಮ್ಗೇನೆ ನನಗೆ ದುಡ್ಡು ರಿಟರ್ನ್ ಬರಬೇಕು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದ್ರೆ ತಪ್ಪಾಗುತ್ತೆ. ನಿಮಗೆ 1 ಲಕ್ಷ FD ಅಲ್ಲಿ 7% ಇಂಟ್ರೆಸ್ಟ್ ಆದ್ರೂ ಬರ್ತಿತ್ತು, ಗೋಲ್ಡ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಬರುತ್ತೆ. ಸರ್ US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರ ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ? ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್. ಶೇರ್ ಮಾರ್ಕೆಟ್ ಕಡೆ ಒಂದು ಇನ್ವೆಸ್ಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇವಾಗ ಮೇನ್ ಅಂತ ಹೇಳಿದ್ರೆ ಇವಾಗ ಇತ್ತೀಚೆಗೆ ಲಾಸ್ಟ್ ಒಂದು ನವೆಂಬರ್ ಮೇಲೆ ಅನ್ಕೊಳ್ತೀನಿ ಅದೊಂದು ಹೈಪ್ಗೆ ಹೋಗಿತ್ತು ಬೆಳ್ಳಿ ಮತ್ತೆ ಬಂಗಾರದ್ದು. ಹೇಗಿತ್ತು ಅಂತ ಹೇಳಿದ್ರೆ ಜಸ್ಟ್ 9,000 ಇದೆ, ಒಂದೇ ಸಲ 14,000 16,000 ಹಿಂಗ್ ಹೋಗ್ಬಿಡ್ತು. ಬಟ್ ಅಗೇನ್ ಲಾಸ್ಟ್ 3 to 4 days ಇಂದ ಅಗೇನ್ ರೆಡ್ಯೂಸ್ ಆಗ್ತಾ ಇದೆ. ಮತ್ತೆ ಇವಾಗ ಜನಗಳಲ್ಲಿ ಕ್ವೆಶನ್ ಆಗ್ತದೆ ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಲಿ ನಾನು ಅಂತ ಹೇಳಿ. ಈ ಒಂದು ಇನ್ವೆಸ್ಟ್ಮೆಂಟ್ ಹೇಗಿದು? ಬೆಳ್ಳಿ ಚಿನ್ನ ಹೀಗೆ ಹೋಗ್ತಾ ಇರತ್ತಾ ಅಥವಾ ಇನ್ನ ಇಳಿಯತ್ತಾ ಅಥವಾ ಏರುತ್ತಾ, ಹೇಗೆ? ಮೇಡಮ್, ನೀವು ಕೇಳ್ತಿರೋ ಕ್ವೆಶನ್ ತುಂಬಾ ಜನ ಕೇಳ್ತಾರೆ. ಆಕ್ಚುಲಿ ಇದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಬಟ್ ನಾ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮಗೆ. ಸೊ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ಲಾಸ್ಟ್ 3-4 months ಅಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಏನಕ್ಕೆ ಆಗ್ತಿದ್ದು ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಹತ್ರ ಒಂದು 1 ಲಕ್ಷ ರೂಪಾಯಿ ಇದೆ. ನಾನು ಏನ್ ಮಾಡ್ತೀನಿ, ಅದನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ರಿಟರ್ನ್ಸ್ ಎಲ್ಲಿ ಬರುತ್ತೆ, ಸೇಫ್ ಆಗಿ ಎಲ್ಲಿರುತ್ತೆ ಅನ್ನೋದು ಮೆಂಟಾಲಿಟಿ ನನ್ನ ಹತ್ರ ಇರುತ್ತೆ. ಆ 1 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಅದನ್ನ FD ಅಲ್ಲಿ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕಲ್ಲಿ ಹಾಕ್ತೀನಿ. ಅದೇನೋ ನನಗೆ ಮಾಹಿತಿ ಬರುತ್ತೆ, ಇಲ್ಲ ನನಗೆ ಒಂದು ಸ್ವಲ್ಪ ಡೌಟ್ ಆಗುತ್ತೆ, ಈ ಬ್ಯಾಂಕು ನಾಳೆ ಏನಾದರೂ ಕಂಡೀಷನ್ಸ್ ಹಾಕಿದ್ರೆ ನನ್ನ 1 ಲಕ್ಷದ ಮೇಲೆ ಏನಾದರೂ ಹಾಕಿದ್ರೆ ಏನಾಗುತ್ತೆ, ನನಗೆ ಬರೋ 7% ಇಂಟ್ರೆಸ್ಟಿಗೆ ನಾನು 1 ಲಕ್ಷಗೆ ರಿಸ್ಕ್ ತಗೋಬೇಕಾ ಅನ್ನೋದೊಂದು ಮೈಂಡಲ್ಲಿ ಬಂದ್ರೆ ಫಾರ್ ಎಕ್ಸಾಂಪಲ್, ಅವಾಗ ನಾನು ಏನು ಮಾಡ್ತೀನಿ, ನನಗೆ ಜಾಸ್ತಿ ಕಂಟ್ರೋಲ್ ಇರೋ ಇನ್ವೆಸ್ಟ್ಮೆಂಟ್ ಯಾವ್ದಿದೆ ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಗೋಲ್ಡ್. ಯಾಕಂದ್ರೆ ಗೋಲ್ಡ್ ಈಗ ನೀವು ಫಿಸಿಕಲ್ ಗೋಲ್ಡ್ ತಗೊಳ್ಳಿ, ಈಸಿ ಟು ಬೈ ಈಸಿ ಟು ಸೆಲ್, ಅಂಡ್ ಇದು ಯಾರು ಅಷ್ಟು ಕಂಟ್ರೋಲ್ ಮಾಡಕ್ ಆಗಲ್ಲ. ಲೈಕ್ ಫಿಕ್ಸ್ ಡೆಪಾಸಿಟ್ ಆರ್ ಯಾವ್ದಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ತಗೊಳ್ಳಿ. ಸೊ ನನಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದು ಬೆನಿಫಿಟ್ ಬರುತ್ತೆ. ನೀವು ಅವಾಗ ಕೇಳ್ಬೋದು, ನಿಮಗೆ 1 ಲಕ್ಷ FD ಅಲ್ಲಿ 7% ಇಂಟ್ರೆಸ್ಟ್ ಆದ್ರೂ ಬರ್ತಿತ್ತು, ಗೋಲ್ಡ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಬರುತ್ತಾ? ಈಗ ಈ ಲಾಸ್ಟ್ 3-4 months ಅಲ್ಲಿ ಈ ಗ್ಲೋಬಲ್ ಇಶ್ಯೂಸ್ ಆಗೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಬರೋದಕ್ಕಿಂತಲೂ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೇಲೆ ಜಾಸ್ತಿ ಪ್ರಯಾರಿಟಿ ಇರುತ್ತೆ. ಸೊ ಅದರಿಂದ ಈ ಮೆಂಟಾಲಿಟಿಯಿಂದ ನಾನು ಆಸ್ ಅನ್ ಇಂಡಿವಿಜುವಲ್ ನಾನು ಎಷ್ಟು ಯೋಚನೆ ಮಾಡಬೇಕಾದ್ರೆ, ನೀವು ಇದೇ ಎಕ್ಸಾಂಪಲ್ನ ಕಂಟ್ರೀಸಿಗೆ ತಗೊಳ್ಳಿ. ಸೆಂಟ್ರಲ್ ಬ್ಯಾಂಕ್ಸು ಸಹ ಇದೇ ತರ ಅವರು ಹೆಂಗ್ ಇನ್ವೆಸ್ಟ್ ಮಾಡೋದು, ಅವ್ರ ರಿಸರ್ವ್ಸ್ ಅಂತ ಹೇಳ್ತೀವಿ. ಲೈಕ್ RBI ಇನ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ಸ್ ಅಕ್ರಾಸ್ ದ ವರ್ಲ್ಡ್ ವಿಲ್ ಮೇಂಟೈನ್ ರಿಸರ್ವ್ಸ್ ಅಲ್ವಾ. ಇಲ್ಲಿ ತನಕ ಆ ರಿಸರ್ವ್ಸ್ ಅಲ್ಲಿ US ಕರೆನ್ಸಿ ಇಟ್ಕೋತಾ ಇದ್ರು, ಟ್ರೆಜರಿ ಬಾಂಡ್ಸ್, ಗವರ್ಮೆಂಟ್ ಬಾಂಡ್ಸ್ ಇಟ್ಕೋತಾ ಇದ್ರು ಸೇಫ್ ಇನ್ಸ್ಟ್ರೂಮೆಂಟ್ಸ್ ಆಗಿ. ಬಟ್ ಇವಾಗ ಏನಾಗಿದೆ, ಈ ಏರುಪೇರು ಆಗೋದ್ರಿಂದ ಈ ಟ್ರೇಡ್ ವಾರ್ಸ್ ಇಂದ US ಕರೆನ್ಸಿ ಸ್ವಲ್ಪ ಪೀಪಲ್ ಡಿಪೆಂಡ್ ಆಗ್ತಾ ಇಲ್ಲ. ಚೈನಾ ಎಕ್ಸಾಂಪಲ್ ತಗೊಳ್ಳಿ, ಚೈನಾಗೆ US ಕರೆನ್ಸಿ ರಿಸರ್ವ್ಸ್ ತುಂಬಾ ಜಾಸ್ತಿ ಇದೆ. ಬಟ್ ಅವ್ರಿಗೆ ಗೊತ್ತಲ್ಲ, ಅವ್ರ ದೇಶದ ಮತ್ತೆ US ಟ್ರೇಡ್ ವಾರ್ ನಡೀತಾ ಇರೋದ್ರಿಂದ ಅವರಿಗೆ ಕಾನ್ಫಿಡೆನ್ಸೇ ಇಲ್ಲ US ಕರೆನ್ಸಿ ಮೇಲೆ. ಸೊ ಅವ್ರ ಏನ್ ಮಾಡ್ತಾರೆ, US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರ ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ? ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. ಸೊ ಅದೇನಾಗುತ್ತೆ, ಈ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಗೋಲ್ಡ್. ನೀವು ಗೋಲ್ಡ್ ಹಿಸ್ಟಾರಿಕಲ್ ಟ್ರೆಂಡೇ ತಗೊಳ್ಳಿ, ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ. ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವು ಒಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೇ ಆಗಿದೆ ಅದು. ಅಂಡ್ ನೀವು ಇದು ಟ್ರೆಂಡ್ ತಗೊಳ್ಳಿ, ಈಗ ಎಲ್ಲ ದೇಶಗಳು ಗೋಲ್ಡ್ ಪರ್ಚೇಸ್ ಮಾಡೋ ಎಷ್ಟು ಫಾಸ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ ಅಷ್ಟೇ ಫಾಸ್ಟ್ ಆಗಿ ಸೆಲ್ ಮಾಡಲ್ಲ. ಅದರಿಂದ ಪ್ರೈಸಸ್ ಅಷ್ಟೊಂದು ಜಾಸ್ತಿ ಬೀಳಲ್ಲ. ಬಿದ್ರೂನು
ಜನರಲಿ ಹಿಸ್ಟ್ರಿ ಏನ್ ಹೇಳುತ್ತೆ, ಇದು ಟೆಂಪರರಿ ಬೇಸಿಸ್ ಅಂತ ಹೌದು. ಹೇಳುತ್ತೆ. ಸೊ ಇದರಿಂದ ಏರುಪೇರು ಆಗ್ತಾ ಇದೆ. ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ. ನೀವು ಇನ್ನೊಂದು ಕ್ವೆಶನ್ ಕೇಳಿದ್ರಿ, ಲಾಸ್ಟ್ 1 ವೀಕ್, ಲಾಸ್ಟ್ 5-6 5-6 ಡೇಸ್ ಅಲ್ಲಿ ಜಾಸ್ತಿ ಬೀಳ್ತಾ ಇದೆ ಏನಕ್ಕೆ ಅಂತ. ಸೊ ಇದು ಗೋಲ್ಡ್ ಅನ್ನೋದು ಪ್ರೈಸಸ್ ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ಓಕೆ. ನಿನ್ನೆ ಬಂದಿರೋ ಬಡ್ಜೆಟ್ ಇಂದ ಏನಾದ್ರು ಕಮ್ಮಿ ಆಯ್ತಾ, ಅದು ಹಂಗೆ ಹೇಳಕ್ ಆಗಲ್ಲ. ಬಿಕಾಸ್ ನಾವು ಭಾರತ ದೇಶ ಗೋಲ್ಡ್ ಪ್ರೈಸ್ ಕಂಟ್ರೋಲ್ ಮಾಡಲ್ಲ. ಇಟ್ ಇಸ್ ಗ್ಲೋಬಲಿ ಡಿಸೈಡೆಡ್ ಪ್ರೈಸ್ ಅಲ್ವಾ. ಸೊ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಏನಾಗುತ್ತೆ, ಲಾಸ್ಟ್ 3-4 ಡೇಸ್ ಅಲ್ಲಿ ಏನಾಗಿದೆ, US ಟ್ರೆಜರಿಯಲ್ಲಿ ಈ ಫಿಸ್ಕಲ್ ಪಾಲಿಸಿ ಈ ಡಿಸಿಷನ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಒಬ್ಬರನ್ನ ಹೊಸಬ್ರು ಹೆಡ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಪಾಸ್ಟ್ ಟ್ರೆಂಡ್ ಏನಿದೆ ಅಂತಂದ್ರೆ, ಈ ಇಂಟ್ರೆಸ್ಟ್ ರೇಟ್ ಹೆಚ್ಚು ಕಮ್ಮಿ ಮಾಡೋದ್ರಲ್ಲೇನೆ ಎಕಾನಮಿ ಕಂಟ್ರೋಲ್ ಆಗಬೇಕು ಅನ್ನೋದು ಅವ್ರದ್ದೊಂದು ಲಾಜಿಕ್. ಓಕೆ. ಆ ತರ ಲಾಜಿಕ್ ಇದ್ದಾಗ ಗೋಲ್ಡ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ಗೆ ಡಿಮಾಂಡ್ ಕಮ್ಮಿ ಆದಾಗ ಡೆಫಿನೆಟ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ. ಅದು ಒಂದು ರೀಸನ್. ಲಾಸ್ಟ್ 3-4 ಡೇಸ್ ಅಲ್ಲಿ ಏನಕ್ಕೆ ಬಿದ್ದಿದೆ ಅಂತಂದ್ರೆ ಅದೊಂದು ರೀಸನ್. ಮತ್ತೆ ನೀವು ಸಿಲ್ವರು ಇಲ್ಲ ಬೇರೆ ಏನಾದ್ರು ಪ್ರೆಷಿಯಸ್ ಮೆಟಲ್ಸ್, ಕಾಪರ್ ತಗೊಳ್ಳಿ, ಒಂಚೂರು ಸ್ವಲ್ಪ ಇಂಡಸ್ಟ್ರಿಯಲ್ ಯೂಸ್ ಇದೆ. ಅದು ಇಂಡಸ್ಟ್ರಿಯಲ್ ಯೂಸ್ ಇದೆ, ಮೆಡಿಕಲ್ಗೂ ಕೂಡ ಯೂಸ್ ಮಾಡ್ತಾರೆ. ಹೌದು. ಸೊ ಅದು ಸ್ವಲ್ಪ ಆಡ್ ಆಗುತ್ತೆ, ಬಟ್ ಲಾರ್ಜ್ಲಿ ನಾನೀಗ ಎಕ್ಸ್ಪ್ಲೈನ್ ಮಾಡ್ದಂಗೆ ಅದೇ ರೀಸನ್ ಯಾಕೆ ಕಮ್ಮಿ ಆಗಿದೆ ಅಂತ. ಅಂಡ್ ಸ್ವಲ್ಪ ಇಂಟ್ರೆಸ್ಟ್ ರೇಟ್ಸ್ ಇಂದನೂ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಹೆಂಗೆ ಇಂಟ್ರೆಸ್ಟ್ ರೇಟ್ಸ್ ಇಂದ ಗೋಲ್ಡ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈಗ FD ಎಕ್ಸಾಂಪಲ್ಲೇ ಹೇಳಿದೆ, 7% ಅಂತ. ಈಗ 7% ಕೊಡೋ ಜಾಗದಲ್ಲಿ 8% ಕೊಟ್ರೆ ಬ್ಯಾಂಕು, ನನಗೆ ಇನ್ನು ಸ್ವಲ್ಪ ಇಷ್ಟ ಬರುತ್ತಲ್ಲ. ನಾನು 7% ಬರ್ಬೇಕಾದ್ರೆ ಓಕೆ ಗೋಲ್ಡ್ ಅಲ್ಲೇ ಹಾಕ್ತೀನಿ ಅಂತ ಅನ್ಕೊಳ್ಳೋನು, 8% 9% ಕೊಡತ್ತೆ ಬ್ಯಾಂಕು ಅಂತಂದ್ರೆ ನಾನು ಗೋಲ್ಡ್ ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿ ಬ್ಯಾಂಕ್ ಅಲ್ಲಿ ಇಡ್ತೀನಿ ತಾನೆ, ಅವಾಗ ಆಟೋಮ್ಯಾಟಿಕ್ಲಿ ಡಿಮಾಂಡ್ ಗೋಲ್ಡ್ ಕಮ್ಮಿ ಆಗುತ್ತೆ. ಸೊ ಈ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್, ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಈ ಗೋಲ್ಡ್ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಬೋದು. ಆ ತರ ಸಿಚುವೇಶನ್ ಒಂದು ಆಗತ್ತೆ ಫ್ಯೂಚರ್ ಅಲ್ಲಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ ಇದೆ. ಅದರಿಂದ ಗೋಲ್ಡ್ ಪ್ರೈಸಸ್ ಕಮ್ಮಿ ಆಗುತ್ತೆ. ಇನ್ನ ಕಮ್ಮಿ ಆಗಬಹುದಾ? ಕಮ್ಮಿ ಆಗ್ಬೋದು. ಮತ್ತೆ ನಾನು ಹೇಳ್ದಂಗೆ ಹಿಸ್ಟಾರಿಕಲಿ ಇನ್ ದ ಲಾಂಗ್ ರನ್ ಏನ್ ಹೇಳ್ತೀವಿ, ಇನ್ನೊಂದು 1 ವರ್ಷ, ಇನ್ನೊಂದು 2 ಇಯರ್ಸ್ ಓವರ್ ಆಲ್ ಗ್ರೋತೆ ಇರುತ್ತೆ. ಬಟ್ ನೀವು ಶಾರ್ಟ್ ಟರ್ಮ್ ಅಂತ ಹೇಳಿದಾಗ ಯಾರು ಶಾರ್ಟ್ ಟರ್ಮ್ ಅಂತಾನು ಹೇಳಕ್ ಆಗಲ್ಲ. ಗೋಲ್ಡ್ ಇವೆಲ್ಲ ಆಲ್ಮೋಸ್ಟ್ 10 ಇಯರ್ಸ್ ಅದನ್ನ ಇಟ್ಕೊಳ್ಬೇಕು, ಅವಾಗ್ಲೇ ರಿಟರ್ನ್ಸ್ ಅಂತ. ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವೇನಾದ್ರೂ ಮಾಡ್ತಿದೀವಿ ಅಂದ್ರೆ 10 ಇಯರ್ಸ್, ಎನಿಥಿಂಗ್ 10 ಇಯರ್ಸ್ ಇರ್ಲೇಬೇಕಾಗುತ್ತೆ. ಫ್ರಮ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಗೋಲ್ಡ್ ಏನಿದೆ ಅಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪ್ಷನ್. ಬಟ್ ನಾವು ಜನರಲಿ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ಓವರ್ ಆಲ್ ನನ್ನ ಹತ್ರ 100 ರೂಪಾಯಿ ಇದೆ ಅಂತಂದ್ರೆ ಒಂದು 10% ಅಷ್ಟು ಇಲ್ಲ 15% ಅಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಇಲ್ಲಿ ನನ್ನ ಹತ್ರ 100 ರೂಪಾಯಿ ಇರೋದು, ಆ 100 ತಗೊಂಡೋಗಿ ಗೋಲ್ಡ್ ಅಲ್ಲಿ ಹಾಕ್ತೀನಿ ಅನ್ನೋದನ್ನ ನಾವು ಸಜೆಸ್ಟ್ ಜನರಲಿ ಮಾಡೋದಿಲ್ಲ. ಯಾಕಂದ್ರೆ ಸ್ಪ್ರೆಡ್ ಯುವರ್ ಎಗ್ಸ್ ಅಂತಾರಲ್ಲ, ಅಂದ್ರೆ ಒಂದೇ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಇಡಬಾರ್ದು, ಸ್ವಲ್ಪ ಡೈವರ್ಸಿಫೈ ಮಾಡಬೇಕು ಅಂತ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಗೋಲ್ಡ್ ಸ್ವಲ್ಪ ನಮ್ಮ ಇನ್ವೆಸ್ಟ್ಮೆಂಟ್ ಇಟ್ಕೊಳ್ಳೋದು ಗುಡ್, ಬಟ್ ಒಂದು ಸರ್ಟನ್ ಪರ್ಸೆಂಟೇಜ್ ಮಾತ್ರ, ಅದನ್ನ ಜಾಸ್ತಿ ಮಾಡಬಾರ್ದು. ಅವಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು.